ಇವತ್ತು ನಮ್ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗ್ತಾ ಇತ್ತು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಂಸ ಹುಡುಗ ಬೀಚ. ಏನಂದ್ರೆ ಇವತ್ತು ಬೇಗನೆ ಎದ್ಬಿಟ್ಟು ಎಲ್ಲಿಗೆ ಹೋಗ್ತೇನೆ ಅನ್ಕೊಂಡ್ರ ನಂದೇ ಆದಂಥ ಒಂದು ಪರ್ಸನಲ್ ಕೆಲಸ ಮೇಲೆ ಹೋಗ್ತಿದ್ದೀನಿ. ಅಂಥ ಸಮಯದಲ್ಲಿ ನನ್ನ ಫ್ರೆಂಡ್ ಸಿಕ್ಕ, ಇವನೊಂದು ಫಾಲೋವರ್ ಕೂಡ ಹೌದು. ಸಿಕ್ಬಿಟ್ಟು ಒಂದಿಚ್ಚು ಮಾತಾಡ್ಕೊಂಡ್ಬಿಟ್ಟು ನನ್ನ ಪರ್ಸನಲ್ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸುಮ್ಮನೆ ಹೇಳ್ಕೊತ ಬರ್ತಾನೆ. ಯಾವುದು ಹೋಗಿದ್ದೆ ಅಂದರೆ ಎವಿ ಕೊಪ್ಪಕ್ಕೆ ಹೋಗಿದ್ದೆ. ಅಲ್ಲಿಂದ ಸೀದಾ ಈ ಅಂಗಡಿ ಬಂದೆ. ಯಾಕೆಂದರೆ ಇಲ್ಲಿ ಹೂವಿನ ಮರಿ ತೊಗೋಬೇಕಿತ್ತು, ಅದಕ್ಕೋಸ್ಕರ. ಈ ಅಂಗಡಿ ಸ್ಟಾರ್ಟ್ ಆಗಿಬಿಟ್ಟು ಸುಮಾರು ಒಂದು 5 ವರ್ಷ ಆಗಿದೆ ಅನ್ಕೊತೀನಿ. ತುಂಬ ಚೆನ್ನಾಗಿ ಹೂ ಮಾರ್ತಾರೆ. ನೀವು ಕೂಡ ಒಂದು ಟೈಮ್ ಬಂದು ವಿಸಿಟ್ ಮಾಡಿ ನೋಡಿ. ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡಿದ್ದೆ. ಯಾಕೆಂದರೆ ಅಣ್ಣಗೆ ಹೂ ಕಟ್ಟ ಕೊಟ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡೆ. ಅಣ್ಣ ಹೂ ಕೊಟ್ಟ ತುಂಬ ಚೆನ್ನಾಗಿ ಹೊರಗಡೆ ಹೂ ತೊಗೊಂಡು ಮನೆ ಕಿಡಿಯುವಂತೆ. ನಾ ಹೋಗುವ ಸಮಯದಲ್ಲಿ ನನ್ನ ಫ್ರೆಂಡ್ ಸಿಕ್ಕ. ಹೊರಗಡೆ ಅವ್ನ ಬೈಕಲ್ಲೇ ಡ್ರಾಪ್ ತೊಗೊಂಡು ಮನೆ ರೀಚ್ ಆದೆ. ಬೇಗ ಮನೆ ರೀಚ್ ಆದ್ಬಿಟ್ಟೆ ಚಿಕ್ಕಪುಟ್ಟ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ರೆಡಿ ಆಗಿದೆ. ಯಾಕೆಂದರೆ ಇವತ್ತು ಸ್ವೀಟ್ ಫ್ಯಾಕ್ಟ್ರಿಗೆ ಹೋಗ್ಬೇಕಿತ್ತು. ಯಾಕೆಂದರೆ ಬೊಂಡದ ಗುಳಿಗೆ ಆರ್ಡ್ರ್ ಕೊಟ್ಟಿದ್ವಿ. ಸೀದಾ ಇಲ್ಲಿ ಬಂದ್ವಿ, ನಾನು ಮತ್ತು ನನ್ನ ತಮ್ಮ. ಬರಬಡ ಬಂದುಬಿಟ್ಟು ಇಲ್ಲಿ ನಾವು ಗುಳಿಗೆ ಕೇಳಿದ್ವಿ. ಅದಕ್ಕೆ ಏನು ಬೇಕಾಗಿಲ್ಲ, ಇನ್ನೂ ರೆಡಿ ಆಗಿಲ್ಲಪ್ಪ, ಇಲ್ಲೇ ಹೋಗಿದ್ದೆ, ಹೋಗಿ ಬನ್ನಿ ಅಂತ. ಅಲ್ಲಿಂದ ಸೀದಾ ಇಲ್ಲಿ ಬಂದ್ವಿ. ಯಾಕೆಂದರೆ ಇಲ್ಲಿ ಹಣ್ಣು ತೊಗೊಬೇಕಿತ್ತು, ಅದಕ್ಕೋಸ್ಕರ ಹಣ್ಣು ತೊಗೊಂಡ್ಬಿಟ್ಟು ಚಿಕ್ಕಪುಟ್ಟ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಇಲ್ಲಿ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಅಮ್ಮಂತಾಗಿ ಚೌಕಾಸಿ ಮಾಡಿಬಿಟ್ಟು ಇಲ್ಲಿ ತೊಗೊಂಡೆ. ಅಲ್ಲಿಂದ ಸೀದಾ ಬೇಗ ಮನೆಗೆ ರೀಚ್ ಆದೆ. ಮನೆ ರೀಚ್ ಆಗೋಕ್ಕೆ ಕಾಲ್ ಬಂತು. ಗುಳಿಗೆ ರೆಡಿ ಆಗಿದೆಪ್ಪ, ಬಂದು ತಗೊಂಡೋಗಿ ಅಂತ. ಮತ್ತೆ ಫ್ಯಾಕ್ಟ್ರಿ ಬಂದು ನನ್ನ ತಮ್ಮನಿಗೆ ಗುಳಿಗೆ ಕೊಟ್ಟು ಡಿಕ್ಕಿಯಲ್ಲಿ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಸೀದಾ ಇಲ್ಲಿ ಅಂಗಡಿ ಬಂದು ಅಡಿಕೆ ಚಿಟ್ಟು ತೊಗೊಂಡೆ. ಈ ವಿಷಯ ಮಮ್ಮಿ ಗೊತ್ತಾಗೋದು ಅನ್ಕೊಂತ ಬಂದ್ಬಿಟ್ಟೆ. ಗುರುಗಳು ಬಂದಿದ್ರು. ಒಂದು ಸೈಡ್ ಪೂಜೆಗೆ ರೆಡಿ ಮಾಡಿದ್ದೆ. ಇದನ್ನೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿ ಅಡ್ಡಿಲ್ಲ, ಎಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಗಿದೆ ನನಗೆ ಇವತ್ತು. ಅಲ್ಲಿಂದ ಸೀದಾ ಅಡಿಗೆ ಕೊನೆಗೆ ಬರ್ತೀನಿ. ನಮ್ಮಮ್ಮ ಎಲ್ಲ ಪ್ರಸಾದಕ್ಕೆ ರೆಡಿ ಮಾಡಿಕ್ಕಿತ್ತು. ಪ್ರಸಾದಕ್ಕೆ, ಊಟಕ್ಕೆ, ಪ್ರತಿಯೊಂದಕ್ಕೂ ಕೂಡ. ಇಷ್ಟೊಂದು ನಮ್ಮಮ್ಮ ಒಬ್ಬರೇ ಕಷ್ಟಪಟ್ಟು ಮಾಡಿದ್ನು, ಸಿಕ್ಕಾಪಟ್ಟೆ ಬೇಜಾಯಿತು. ಅಲ್ಲಿಂದ ಹೊರಗಡೆ ಬರ್ತೀನಿ. ನಮ್ಮ ಗುರುಗಳೆಲ್ಲ ಪೂಜೆಗೆ ಸಿದ್ಧ ಮಾಡ್ಕೊಂಡಿದ್ರು. ನಾನು ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ಬೇಗ ಒಂದೆರಡು ಪಿಕ್ಚರ್ ತೊಗೊಂಡೆ. ಲುಂಗಿ ಉಟ್ಕೊಂಡಿದ್ದು, ಟೂಲ್ ಹಾಕ್ಕೊಂಡಿದ್ದು, ಸ್ಮೈಲ್ ಮಾಡಿದ್ದು, ಒಂದೆರಡು ಪಿಕ್ಚರ್ ತೊಗೊಂಡ್ಬಿಟ್ಟು ಪೂಜೆಗೆ ರೆಡಿ ಆದೆ. ಪೂಜೆ ಸ್ಟಾರ್ಟ್ ಆಗೋಯಿತು. ಆದರೆ ನಾವು ವಿಷಯನೇ ಮರ್ತೋಗಿದ್ದೆ. ಏನಂದರೆ ಇವತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಆದರೆ ನಿಮಗೆಲ್ಲ ಹೇಳೋಕ್ಕೆ ಆಗಲಿಲ್ಲ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಬೇಕಿತ್ತು, ಆದರೆ ಹೇಳೋಕ್ಕೆ ಆಗಿಲ್ಲ, ಮರ್ತೋಗ್ಬಿಟ್ಟಿದೆ. ಸಾರಿ ಗೈಸ್. ಪೂಜೆ ಮಾಡೋಕ್ಕೆ ನಾ ಕೂತ್ಕೊಂಡ್ರೆ ನನ್ನ ತಮ್ಮ ನೋಡಿದರೆ ಈ ವಿಡಿಯೋ ತೆಗಿತಾವ್ರೆ. ಯಾವ ರೀತಿ ಅಂದರೆ ದೇವ್ರನ್ನೇ ನೆಟ್ಟಿಗಿರಲಿಲ್ಲ, ದೇವ್ರನ್ನ ಕೈ ಮುಗಿಯೋರನ್ನ ಹಿಡ್ಕೊಂಡ್ಬಿಟ್ಟವ್ರೆ. ಪೂಜೆ ಕಂಪ್ಲೀಟ್ ಆಯಿತು, ಚೆನ್ನಾಗಾಯಿತು. ಆದರೆ ಕಂಪ್ಲೀಟ್ ವಿಡಿಯೋ ಸಿಗಲಿಲ್ಲ ಅಂದರೆ ಸ್ವಲ್ಪ ಬೇಜಾಯಿತು. ಅಷ್ಟೊತ್ತಿಗೆ ಇಲ್ಲಿ ಬರ್ತೀನಿ ನನ್ನ ತಮ್ಮ ಮತ್ತು ನನ್ನ ತಂಗಿಯರು ರೆಡಿ ಆಗಿಬಿಟ್ಟು ಕುಂತವ್ರೆ. ಯಾಕೆ ಅಂದರೆ ವಿಡಿಯೋ ಮಾಡ್ಕೋಬೇಕು, ಫೋಟೋ ತಗೋಬೇಕು ಅಂದ್ಬಿಟ್ಟು. ಆದರೆ ನನ್ನ ಬ್ಯುಸಿಯಲ್ಲಿ ಇದೆಲ್ಲ ನೆನಪೇ ಇದ್ದಿದ್ದಿಲ್ಲ. ಇವರೇ ಸ್ವಲ್ಪ ನೆನಪು ಮಾಡಿದ್ರು, ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ನಮ್ಮ ಸರ್ ಹಾಗೆ ನನ್ನ ತಮ್ಮನ ಫ್ರೆಂಡ್ಸ್ ಬಂದಿದ್ದು, ಊಟಕ್ಕೆ ಕೂಡ ಹಾಕೊತಿದ್ವಿ. ಆದರೆ ಚಿಕ್ಕ ಮಕ್ಳದ್ದು ಗಾಳಿ ಜಾಸ್ತಿ ಅಂದ್ಬಿಟ್ಟು ಸರ್ ಮುಂದ್ಗಡೆನ ಕುಣಿಸ್ಬಿಟ್ಟಿದ್ದೆ. ನಾ ಈ ವಿಡಿಯೋ ಮಾಡಕ್ಕೆ ನೋಡಿಬಿಟ್ಟು ಚೆಂದ ಹೇಳ್ತಾಕೊಳ್ಳಿ ಯಾರು ಕೂಡ. ಅದೇ ಸ್ವಲ್ಪ ಬೇಜಾರಾಯಿತು. ಅದರಲ್ಲೊಬ್ಬ ಬಂದು, ಅಣ್ಣ ನಾ ಪ್ಯಾಂಟ್ ಹಾಕಿಲ್ಲ, ಈ ವಿಡಿಯೋ ಹಾಕ್ಬೇಡ ಅಂತವನೆ. ಅದರಲ್ಲಿ ಇನ್ನೊಬ್ಬ ಬಂದು, ಈ ವಿಡಿಯೋ ಹಾಕ್ಲೇಬೇಕಣ್ಣ, ಅದೇ ನಾ ಸ್ವಲ್ಪ ವೈಟ್ ಬರಲಿ ಅಂತವನೆ. ಈ ಹುಡುಗನ ಸಮಾಧಾನ ಮಾಡಿ ಕೆಲಸ ಅಷ್ಟೊತ್ತಿ ನಾನು ಸಾಕು ಬೇಕಾಗೋಯಿತು. ತುಂಬ ಜನ ಬಂದಿದ್ದು, ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಬೇಜಾರಾಯಿತು. ಊಟ ಆಗೋಷ್ಟು ತುಂಬಾ ಲೇಟ್ ಆಗಿತ್ತು. ನಾನು ಊಟ ಮುಗಿಸ್ಬಿಟ್ಟು ಹೊರಗೆ ಬಂದು ಅಷ್ಟೊತ್ತಿಗೆ ಸಿಕ್ಕಾಬಿಟ್ಟು ಸಾಕಾಗಿತ್ತು. ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟು. ಬಾಯ್ ಫ್ರೆಂಡ್ಸ್, ಟಾಟಾ, ಬಾಯ್.